ಭೂಲೋಕ ಇದೇನು ಶಾಶ್ವತ ಅಲ್ಲ. ನಮಗೆ ಎಷ್ಟು ವರ್ಷ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ಮ ಮುಗಿಯುವವರೆಗೆ ಇಲ್ಲಿ ಇರುತ್ತೇವೆ ಅಂತ ಕೆಲವರು ಹೇಳ್ತಾರೆ. ಆಯಸ್ಸು ಮುಗಿಯುವವರೆಗೆ ಇಲ್ಲಿ ಇರುತ್ತೇವೆ ಅಂತ ಕೆಲವರು ಹೇಳ್ತಾರೆ. ಆಕ್ಸಿಡೆಂಟ್ ಆದಾಗ ಆಯಸ್ಸು ಮುಗಿಯುತ್ತೆ ಅಂತ ಒಂದು ಉಪಪ್ರಶ್ನೆಯನ್ನ ಹಾಕ್ತಾರೆ. ಅಂತೂ ಇಲ್ಲಿ ಆಯಸ್ಸು ಮುಗಿಯುವವರೆಗೆ ಮಾತ್ರ ಇರೋದು ಮನುಷ್ಯ. ಆಮೇಲೆ ಎಲ್ಲಿ ಹೋಗ್ತಾನೆ ಅಂತ ನಮ್ಮ ಪ್ರೀತಿಯ ತಂದೆ ತಾಯಂದ್ರೆ ಎಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ. ದೊಡ್ಡವರಾಯ್ತು ಅಂತಂದ್ರೆ ನಮ್ಮ ಪ್ರೀತಿಯ ಮಕ್ಕಳು ಸತ್ತು ಹೋದ್ರೆ ಎಲ್ಲಿ ಹೋದ್ವು ಅಂತ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಕಣ್ಣು ಕಾಣದಂತಹ ಲೋಕಾಂತರಗಳಲ್ಲಿ ಮನುಷ್ಯ ಸಂಚರಿಸ್ತಾ ಇರ್ತಾನೆ ಸೂಕ್ಷ್ಮ ರೂಪದಿಂದ. ಮನುಷ್ಯನಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಕಾರಣ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಇದೊಂದು ಸ್ಥೂಲ ಶರೀರ ಅಂತ ಹೀಗೆ 3 ಬಗೆಯ ಶರೀರ. ಮನುಷ್ಯ ಸತ್ತಾಗ ಸೂಕ್ಷ್ಮ ಶರೀರದಲ್ಲಿ ಸಂಚರಿಸುತ್ತಾನೆ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎರಡೇ ಉಳ್ಕೊಂಡಿರ್ತದೆ. ಮೀನುಗಳಿಗೆ ನೀರಿನ ಶರೀರ, ಜಲಚರ ಪ್ರಾಣಿಗಳಿಗೆ ಎಲ್ಲ ನೀರಿನ ಶರೀರ. ಅಲ್ಲೇ ಅದಕ್ಕೆ ತಕ್ಕಂತೆ ಬದುಕುವುದಕ್ಕೆ ವ್ಯವಸ್ಥೆ. ನೀರಿನಲ್ಲಿ ನಾವು ಬದುಕೋದಕ್ಕಾಗೋದಿಲ್ಲ. ಭೂಮಿಯ ಮೇಲೆ ಮೀನು ಬದುಕೋದಕ್ಕಾಗೋದಿಲ್ಲ. ಎರಡರಲ್ಲೂ ಬದುಕತಕ್ಕಂತಹ ಪ್ರಾಣಿಗಳಿವೆ ಅಂತೆ. ನೆಲಚರ, ಜಲಚರ, ಜಲಚರ. ಹೀಗೆ ಜೀವಿ ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದುಕಬಹುದೋ ಆ ರೀತಿಯಲ್ಲಿ ಬದುಕುವುದಕ್ಕೆ ತಕ್ಕಂತಹ ಶರೀರದ ವ್ಯವಸ್ಥೆ ಇದೆ. ಈ ರೀತಿಯಲ್ಲಿ ನಾನು ತಾಯೇ ಅಲೆದಲೆದು ಅತಿ ದಣಿದು ನೆಲ ಕಾಣದೆ ನಿನ್ನಡಿಗೆ ಇವತ್ತು ಬಂದೇ. ಶಾಶ್ವತವಾದಂತಹ ಶಾಂತಿ ನಿನ್ನ ಪಾದದಲ್ಲಿ ಮಾತ್ರವೇ ಇರೋದು ಅಂತ ಹೇಳ್ತಕ್ಕಂಥದ್ದನ್ನ ಯಾರೋ ಹೇಳ್ಕೊಟ್ರು. ಅದಕ್ಕೆ ನಿನ್ನಲ್ಲಿಗೆ ಬಂದೇ. ಕಾಪಾಡಮ್ಮ. ಎಲ್ಲ ಅಪರಿಚಿತವಾದಂತಹ ವಿಷಯಗಳ ಕುರಿತಾಗಿ ಭಾವನೆಯನ್ನು ತಾಳ್ಬೇಕಾದ್ರೆ ಕಷ್ಟ ಇದೆ. ಭಾವನೆ ಅಂತನ್ನೋದು ಒಳಗಡೆ ಚಿಮ್ಮಬೇಕಾದ್ರೆ ಅರ್ಥ ಆದಾಗ ಮಾತ್ರವೇ ಭಾವದಿಂದ ಅನುಭವ. ಭಾವ ಮೂಡದೆ ಅನುಭವ ಸಾಧ್ಯವಿಲ್ಲ. ಅಂತೂ ಪ್ರಯತ್ನ ಮಾಡೋಣ. ಯಾವ್ದ್ಯಾವುದೋ ಚಿಂತೆ ಕಟ್ಕೊಂಡ್ರೆ ಶರೀರ ಹಾಳು, ಮನಸ್ಸು ಹಾಳು. ಪರಮಾತ್ಮನ ಚಿಂತೆಯನ್ನ ಹಚ್ಚಿಕೊಂಡಾಗ ಶರೀರವೂ ಚೆನ್ನಾಗಾಗುತ್ತೆ, ಮನಸ್ಸು ಚೆನ್ನಾಗಾಗುತ್ತೆ. ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಲ್ಲಿ ಸ್ವಾಮಿ ಬ್ರಹ್ಮಾನಂದಜಿ ಅವರ ಶಿಷ್ಯರಾದಂತಹ ಸ್ವಾಮಿ ಯತೀಶ್ವರಾನಂದಜಿ ಎಂಬವರಿಗೆ, ಅವರಿನ್ನು ಯತೀಶ್ವರಾನಂದಜಿ ಅವರು ಯುವಕರಾಗಿದ್ದಾಗ ಒಂದು ಮಾತನ್ನು ಹೇಳ್ತಾರೆ. ನೋಡು, ನಿನ್ನ ಶರೀರ ಮನಗಳನ್ನು ಪ್ರಪಂಚಕ್ಕೆ ಕೊಟ್ಟರೆ ಆ ಪ್ರಪಂಚ ಅದನ್ನು ಹರಿದು ಚೂರು ಚೂರು ಮಾಡಿ ನಿನ್ನನ್ನು ತಿಂದು ಹಾಕಿ ಬಿಡುತ್ತದೆ. ಆದರೆ ಅದೇ ಶರೀರ ಮನಗಳನ್ನು ದೇವರಿಗೆ ಕೊಟ್ಟರೆ ಅದನ್ನು ಅತ್ಯಂತ ಆರೋಗ್ಯವಾಗಿ ಇಟ್ಟಿರ್ತಾನೆ, ಅತ್ಯಂತ ಆನಂದದಾಯಕವಾಗಿ ಇಟ್ಟಿರ್ತಾನೆ. ಸಾರ್ಥಕವಾಗುತ್ತದೆ, ನಿನ್ನ ತನುಮನಗಳು ಸಾರ್ಥಕವಾಗುತ್ತವೆ ಅಂತ ಹೇಳ್ತಾರೆ. ಅದನ್ನು ಅವರು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಈ ರೀತಿಯಲ್ಲಿ ಚಿಂತೆ ಅಂತ ಅನ್ನೋದನ್ನೇನಾದ್ರೂ ಮಾಡಬೇಕು ಅಂತಿದ್ರೆ, ಹೇ ಪರಮಾತ್ಮ, ನಿನ್ನ ದರ್ಶನ ಯಾವಾಗ ಕೊಡ್ತೀಯಪ್ಪ ಅಂತನ್ನುವ ಈ ಚಿಂತೆ ಮಾತ್ರ ಬೆಳೆಸ್ಕೊಳ್ಬೇಕು. ಮಿಕ್ಕ ಚಿಂತೆ ಅದೇನಾದ್ರೂ ಬಂದ್ರೆ ಗೆಟ್ ಔಟ್ ಅಂತನ್ಬೇಕು. ಬಾಗಿಲಿಂದ ಹೊರಗಡೆನೇ ಬಿಟ್ಟು ಬಿಡಬೇಕು. ಇಲ್ಲಿ ಪ್ರಾಪಂಚಿಕ ಚಿಂತೆಗಳಿಗೆ ಪ್ರವೇಶವಿಲ್ಲ ಅಂತ ಒಂದು ಬೋರ್ಡ್ ಹಾಕೊಂಡು ಬಿಟ್ರೆ ಅವುಗಳು ಬರುತ್ತವೆ. ಓಹೋ, ಪ್ರವೇಶವಿಲ್ಲ ಅಂತ ತಿಳ್ಕೊಂಡು
ಹೋಗುತ್ತವೆ ಅಂತ ನೀವು ತಿಳ್ಕೊಳ್ತೀರಿ. ಇಲ್ಲ, ಅವು ಇನ್ನೊಂದು ದಾರಿ, ಹಿತ್ತಲ ದಾರಿಯಲ್ಲಿ ಬಂದು ದಿಬ್ಬದಲ್ಲಿ ಸೇರ್ಕೊಳ್ಳೋ. ಆದ್ರಿಂದ ಎಚ್ಚರವಾಗಿರ್ಬೇಕಾಗುತ್ತೆ. ಹೀಗೆ ನೋಡಿ, ಎಂತೆಂಥ ಮಾತುಗಳನ್ನೆಲ್ಲ ನಮ್ಮ ಸಾಧು ಸಂತರು, ಅವತಾರ ಪುರುಷರು ಹೇಳ್ಕೊಟ್ಟಿದ್ದಾರೆ. ಸೂಕ್ಷ್ಮ ಅಂತ, ಆಧ್ಯಾತ್ಮಿಕ ಸೂಕ್ಷ್ಮ ಅಂತ. ಅಲ್ಲಿ ರಾಮ್ ಪ್ರಸಾದ ಹೇಳಿದ್ದು, ಮಾತೃಭಾವದಿ ನೆನೆವೆನು ಎಂಬ ಈ ಸೂಚನೆಯನ್ನು ನಿಮಗೆ ನೀಡುವೆನು. ಈ ಸೂಚನೆಯ ಮೂಲಕ ನೀವು ಪರಮಾತ್ಮನ ನಿಜವನ್ನು ಅರಿಯಿರಿ ಅಂತನ್ನುವ ಹಾಡನ್ನ ಕೇಳಿದ್ರಲ್ಲ, ಅಲ್ಲಿ ಸೂಚನೆಯನ್ನು ಕೊಟ್ಟೆ ಅಂತ ರಾಮಪ್ರಸಾದ ಹೇಳಿದ್ನಲ್ಲ. ಯಾವ ಸೂಚನೆ? ಮಾತೃಭಾವದಿ ನೆನೆವೆನು ಎಂಬ ಸೂಚನೆ. ಪರಮಾತ್ಮನನ್ನು ತಂದೆ ಅಂತಲೂ ಕರೀಬಹುದು, ತಾಯಿ ಅಂತಲೂ ಕರೀಬಹುದು, ಸ್ನೇಹಿತ ಅಂತಲೂ ತಿಳ್ಕೊಳ್ಬಹುದು. ಇದೊಂದು ದೊಡ್ಡ ವಿಚಾರ. ನಿಮಗೆ ಯಾವ ರೀತಿಯಲ್ಲಿ ಅವನನ್ನ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೋ ಆ ರೀತಿಯಲ್ಲಿ ತಿಳ್ಕೊಳ್ಬಹುದು. ಏನಿದು ಒಬ್ಬೊಬ್ರು ಒಂದೊಂದರ ಅದ್ರಲ್ಲಿ ಕರೀತಾರಲ್ಲ ನನ್ನನ್ನ ಅಂತ, ಅವನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದನ್ನ ನಮಗೆ ಇವರೆಲ್ಲ ತಿಳಿಸಿಕೊಡ್ತಾರೆ. ಮಾತೃಭಾವದಿ ನೆನೆವೆನು ಅಂತನ್ನುವ ಸೂಕ್ಷ್ಮ ಏನದು ಅಂತ, ಅದಿನ್ನೊಂದು ಸೂಕ್ಷ್ಮ. ಅಷ್ಟು ಹೇಳಿದ್ರು ಅರ್ಥ ಆಗುವುದಿಲ್ಲ ಅಂತ. ಯಾಕೆ? ಒಳಗಡೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಇನ್ಸೇನ್ ಮೈಂಡ್, ಮನಸ್ಸು ಇನ್ನು ಆರೋಗ್ಯಕರವಾದಂತಹ ಮನಸ್ಸಾಗಿಲ್ಲ. ಆ ಮನಸ್ಸನ್ನು ಆರೋಗ್ಯಕರವಾದಂತಹ ಮನಸ್ಸನ್ನಾಗಿ ಮಾಡಿಕೊಳ್ಳಬೇಕು. ಆಗ ಆ ಸೂಕ್ಷ್ಮ ಎಲ್ಲ ನಮಗೆ ಅವ್ರು ತಿಳಿಸಿಕೊಟ್ಟದ್ದು ಅರ್ಥವಾಗ್ತದೆ. ಪರಮಾತ್ಮನನ್ನು ತಾಯಿ ಅಂತ ಕರೆದಾಗ ಏನಾಗ್ತದೆ, ಬಹಳ ಬೇಗ ಅವನು ಕರಗುತ್ತಾನೆ. ಅಮ್ಮ ಅಂದ್ರೆ ಸಾಕು, ಎಂಥ ಕಠಿಣವಾದಂತಹ ಹೃದಯದ ಹೆಂಗಸು ಕೂಡ ಕರಗಿ ಹೋಗ್ತಾಳೆ. ಗಂಡಸರು ಕೂಡ ಕರಗಿ ಹೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಈ ತಾಯ್ತನ ಅಂತನ್ನುವಂಥದ್ದು ಅದೊಂದು ವಿಶೇಷವಾದ ಗುಣ. ಅದು ಹೆಂಗಸರಲ್ಲೂ ಇರ್ತದೆ, ಪುರುಷರಲ್ಲೂ ಇರ್ತದೆ. ಹಾಗೆ ಗಂಡಸ್ತನ ಅಂತ ಹೇಳ್ತಕ್ಕಂಥದ್ದು ಪುರುಷರಲ್ಲಿ ಇದ್ದಂತೆ ಸ್ತ್ರೀಯಲ್ಲಿ ಕೂಡ ಇರ್ತದೆ. ಈ ಒಂದು ತಾಯ್ತನ ಅಂತ ಹೇಳ್ತಕ್ಕಂಥದ್ದನ್ನ ವಿಶೇಷವಾಗಿ ಉಪಯೋಗಿಸಿಕೊಂಡು ಪರಮಾತ್ಮನ ಕರುಣೆಯನ್ನು ನಮ್ಮ ಕಡೆಗೆ ಹರಿಯುವಂತೆ ಮಾಡಿಕೊಳ್ಳಬೇಕು ಅಂತ ಶ್ರೀರಾಮಕೃಷ್ಣ ಮಾಡಿದ್ದದನ್ನೇ. ಎಷ್ಟು ಕರೆದ್ರು ಅಮ್ಮ 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 ಅಂತ. ಆದ್ರಿಂದಲೇ ಬಹಳ ಬೇಗ ಬೇಗ ಅವರಿಗೆ ಸಿದ್ಧಿ ಆಯಿತು. ನಾವು ಅಮ್ಮ ಅಂತ ಕರಿತೇವೆ, ಆದ್ರೂ ಕೂಡ ಹಿನ್ನೆಲೆಯಲ್ಲಿ ಆ ಬಲ ಇರೋದಿಲ್ಲ. ಯಾವ ಬಲ? ವ್ಯಾಕುಲತೆಯ ಬಲ. ವ್ಯಾಕುಲತಾ ಒಂದು ಅದ್ಭುತವಾದಂತಹ ಒಂದು ಶಬ್ದ. ಅದು ಶ್ರೀರಾಮಕೃಷ್ಣರು ನಮಗೆ ಹೊಸದಾಗಿ ಅಭ್ಯಾಸ ಮಾಡಿಕೊಟ್ಟಂತಹ ಶಬ್ದ. ಅದನ್ನು ವೇದಾಂತದಲ್ಲಿ ಮುಮುಕ್ಷುತ್ವ ಅಂತ ಕರೆದಿದ್ದಾರೆ. ಅದನ್ನು ಶ್ರೀರಾಮಕೃಷ್ಣರು ವ್ಯಾಕುಲತೆ ಅಂತ ಕರೀತಾರೆ. ಈ ವ್ಯಾಕುಲತೆಯ ಅಭಾವದಿಂದಾಗಿ ನಮಗೆ ನಾವು ಎಷ್ಟು ಅಮ್ಮ ಅಂತ ಕರೆದ್ರೂ ಕೂಡ ಅವನು ಸ್ವಲ್ಪನೂ ಜಗ್ಗುವುದೇ ಇಲ್ಲ. ಆ ವ್ಯಾಕುಲತೆಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೋಸ್ಕರ ಈ ಪ್ರಾರ್ಥನೆ ಮಾಡುವುದು, ಪಾರಾಯಣ ಮಾಡುವುದು, ಜಪ ಮಾಡುವುದು, ಪೂಜೆ ಮಾಡುವುದು, ಊಟ ಮಾಡುವಾಗ ಎಲ್ಲ ಹೇ ಪರಮಾತ್ಮ ಇದು ನಿನಗೆ ಅರ್ಪಣೆ, ಇದು ನಿನಗೆ ಅರ್ಪಿತ ಅಂತನ್ನೋದು, ಮಾಡುವಂತಹ ಸತ್ಕರ್ಮಗಳೆಲ್ಲದವನ್ನು ಕೂಡ ಕರ್ಮದೊಂದಿಗೆ ಕರ್ಮ ಫಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಿಸುವುದು. ಹಲವಾರು ಭಕ್ತಿಯ ಕಾರ್ಯಗಳಿವೆ. ಭಕ್ತಿಯ ಕಾರ್ಯಗಳು, ಪೂಜೆ ಮಾಡುವಂತಹದ್ದು, ಜಪ ಇವೆಲ್ಲ ಭಕ್ತಿಯ ಕಾರ್ಯಗಳು. ಇವುಗಳನ್ನೆಲ್ಲ ಮಾಡ್ತಾ ಕಾಲಕ್ರಮದಲ್ಲಿ ವ್ಯಾಕುಲತೆ ನಮ್ಮ ಒಳಗಡೆ ಉತ್ಪನ್ನವಾಗುತ್ತದೆ. ತೋರಾಣಿಕೆಯ ಪೂಜೆ ಮಾಡ್ತಾ ಇದ್ದಾರೆ, ಗಂಟೆ ಬಾರಿಸ್ತಾ ಇದ್ದಾರೆ ಅಂತ ನಮ್ಗೆ ಹೇಳಿದಾರೆ. ತೋರಾಣಿಕೆ, ದೇವಸ್ಥಾನ ಇತ್ಯಾದೆಲ್ಲ ತೋರಾಣಿಕೆ ಅಂತ ಅನಿಸ್ತದೆ. ನಾವು ಸ್ವಭಾವತಃ ತೋರಾಣಿಕೆಯ ಮನುಷ್ಯರೇ ಆದ್ದರಿಂದ ಈ ಭಕ್ತಿಯು ಕೂಡ ಮೊದಲು ತೋರಾಣಿಕೆಯ ಮೂಲಕವೇ ಪ್ರಾರಂಭವಾಗಬೇಕಾಗಿದೆ. ನೇರವಾಗಿ ಇದ್ದಕ್ಕಿದ್ದಂತೆ ತತ್ವಬೋಧನೆ, ತತ್ವಾನುಸಂಧಾನ ಅಂತ ಹೇಳ್ತಕ್ಕಂಥದ್ದು ನೇರವಾಗಿ ನಮಗೆ ಸಾಧ್ಯವಾಗುವುದಿಲ್ಲ. ಬಹಳ ಬೇಗ ನಾವು ಆದರ್ಶದಿಂದ ಬಿದ್ದು ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದ ಪ್ರಲೋಭನೆ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಬಲವಾದದ್ದು. ಸೌಂದರ್ಯ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಮನುಷ್ಯರನ್ನ ಈ ಜಗತ್ತಿಗೆ
ಬಿಗಿದಿಟ್ಟಿರುವಲ್ಲಿ ಒಂದು ಪ್ರಧಾನವಾದಂತ ಅಂಶ. ಯುವಕನಿಗೆ ಯುವತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನ್ಸ್ಬಿಡುತ್ತೆ. ಯುವತಿಗೆ ಯುವಕನನ್ನ ಕಂಡು ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಸ್ಬಿಡುತ್ತೆ. ಈ ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾಳೆ ಅಂತನ್ನುವ ಭಾವನೆ ಇದೆಯಲ್ಲ, ಅದು ಒಳಗಡೆ ಪ್ರವೇಶ ಮಾಡಿ ಅವನ ಭಗವದ್ ವ್ಯಾಕುಲತೆಯನ್ನ ತಿಂದಾಕಿ ಬಿಡ್ತದೆ. ಈ ಶರೀರ ಪ್ರಜ್ಞೆ ಮತ್ತು ಈ ಶರೀರದ ಮೂಲಕ ಸೌಂದರ್ಯ ಪ್ರಜ್ಞೆ, ಆ ಸೌಂದರ್ಯ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಎಷ್ಟು ತಿನ್ನುತ್ತದೆ. ಅದಕ್ಕೋಸ್ಕರವೇ ನೋಡಿ ಸಾಧುಗಳು ತಲೆ ಬೋಳಿಸ್ಕೊಳ್ಳೋದು. ಕೇಶಾಲಂಕಾರ, ಕೇಶಾಲಂಕಾರ ನೀವು ಕೇಳಿದ್ದೀರಿ. ತಲೆ ಕೂದಲು ಆಗ ಬಾಚೋದು, ಈಗ ಬಾಚೋದು, ಈಗ ಅದನ್ನ ಎಲೆಕ್ಟ್ರಿಸಿಟಿ ಎಲ್ಲ ಈಗ ಕಟ್ಟಿ ಅಲ್ಲಿ ಎಲ್ಲ ಕರ್ವ್ಸ್ ಎಲ್ಲ ಬರುವಾಗ ಮಾಡೋದು, ಏನೇನೋ ಶಬ್ದಗಳೆಲ್ಲ ಇವೆ. ಅದಕ್ಕೆ ಬ್ಯೂಟಿ ಪಾರ್ಲರ್ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ಬೀದಿ ಬೀದಿಗೆ ಒಂದು ಬಂದ್ಬಿಟ್ಟಿದೆ. ಎಲ್ಲ ಆ ಹೊರಗಡೆಯ ಚಂದ, ಆ ಹೊರಗಡೆಯ ಚಂದವನ್ನು ಕಾಣಬೇಕು ಅಂತ ಸಹಜವಾಗಿ ಅನಿಸ್ತದೆ. ಅದು ಅಸಹಜವೇನಲ್ಲ, ನೆನಪಿಟ್ಕೊಳ್ಳಿ. ಈ ಪ್ರಪಂಚದ ರೀತಿಯ ಹಾಗೆ, ಪ್ರಪಂಚದ ಜನ ಹಾಗೆ ಮಾಡ್ಕೊಳ್ಳಿ. ಆದ್ರೆ ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಅಪೇಕ್ಷೆ ಪಡ್ತಾರೋ, ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ಮಾತ್ರ ಆಧ್ಯಾತ್ಮಿಕ ಕ್ರಮ ನಿಯಮಗಳನ್ನ ಸರಿಯಾಗಿ ಅರಿತುಕೊಳ್ಬೇಕಾಗುತ್ತೆ. ಈಗ ನೋಡಿ, ನಾನು ಆಗ್ಲೇ ಹೇಳಿದೆ, ಸನ್ಯಾಸಿ ಅಂತ ಹೇಳ್ತಕ್ಕಂಥವನು ಈ ಶರೀರ ಪ್ರಜ್ಞೆಯನ್ನು ದಾಟಿ ಹೋಗಬೇಕು ಅಂತನ್ನುವ ಕಾರಣದಿಂದಲೇ ಮನೆಯನ್ನು ಬಿಡ್ತಾನೆ. ಮದುವೆ ಮಾಡಿಕೊಳ್ಳುವಂತಹದ್ದನ್ನು ಕೂಡ ಮರೆತು ಬಿಡ್ತಾನೆ. ಮದುವೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಮೊದಲೇ ನಮಗೆ ಮೈ ಮೇಲಿನ ಪ್ರಜ್ಞೆ ಇರುತ್ತೆ, ಇನ್ನೊಂದು ಮೈ ಹತ್ರ ಬಂತು ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಈಗ ಮೈಗಳ ದಾಖಲಾಟ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಶರೀರ ಪ್ರಜ್ಞೆಯಿಂದ ಪಾರಾಗಬೇಕು ಅಂತನ್ನುವ ದೃಷ್ಟಿಯಿಂದ ಹೀಗೆ ಬರ್ತಾನೆ. ಮನೆಯನ್ನು ಬಿಟ್ಟು ಇದ್ ಕಡೆಗೆ ಬರ್ತಾನೆ. ಬಂದ್ರೂ ಕೂಡ ಮತ್ತೆ ತನ್ನ ಶರೀರದ ಎಲ್ಲ ಸೌಂದರ್ಯವನ್ನ ಕೆಡಿಸಿಕೊಳ್ಳುತ್ತಾನೆ. ಅಲ್ಲಿ ಪ್ರಧಾನವಾದದ್ದು ಯಾವುದು ಅಂತಂದ್ರೆ ಕೂದಲನ್ನು ಕತ್ತರಿಸಿಕೊಳ್ಳುವಂತಹದ್ದು. ಮುಂಡನ 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 ಅಂತ ಅದಕ್ಕೆ ಹೆಸರು. ನನಗೆ ಒಂದು ಘಟನೆ ನೆನಪಾಯಿತು. ನಾನಿನ್ನೂ ಬ್ರಹ್ಮಚಾರಿ, ಬೇಲೂರು ಮಠದಲ್ಲಿ ಇದ್ದೇನೆ, ಟ್ರೈನಿಂಗ್ ಸೆಂಟರ್ನಲ್ಲಿ. 2 ವರ್ಷ ಟ್ರೈನಿಂಗ್ ಸೆಂಟರ್ ಇರುತ್ತೆ ನಮಗೆ. ಅಲ್ಲಿ ಎಲ್ಲ ಬ್ರಹ್ಮಚಾರಿಗಳು ಸಾಧುಗಳು ಇದೇ ತರಹ ತಲೆ ಬೋಳಿಸ್ಕೊಳ್ಬೇಕಾಗತ್ತೆ. 15 ದಿವಸಕ್ಕೊಂದ್ಸತಿ ಮಾಡ್ಕೊಳ್ತಾರೆ, 1 ತಿಂಗಳಿಗೆ ಒಂದ್ಸತಿ ಮಾಡ್ಕೊಳ್ತಾರೆ, ಈ ತರ. ಅಲ್ಲಿ ತುಂಬಾ ಜನ ಬ್ರಹ್ಮಚಾರಿಗಳಾದ್ರಿಂದ ಅಲ್ಲೇ ಒಬ್ಬ ಕ್ಷೌರಿಕ ಇದ್ದ. ಬೇಲೂರು ಮಠದಲ್ಲಿ ಒಬ್ಬ ಕ್ಷೌರಿಕನನ್ನ ನೇಮಕ ಮಾಡಿ ಅಲ್ಲೇ ಇಟ್ಕೊಂಡಿದ್ರು. ಅವನಿಗೆ ಹಗಲು ರಾತ್ರಿ ಇದೇ ಕೆಲಸ. ನಮ್ಮ ಟ್ರೈನಿಂಗ್ ಸೆಂಟ್ರಿಗೂ ಅವನು ಬರ್ತಾ ಇದ್ದ ಕ್ಷೌರ ಮಾಡೋದಕ್ಕೆ. ನನಗೆ ಮುಂಡನ ಮಾಡ್ತಾ ಇರೋ ಹೊತ್ತಿಗೆ ಒಂದಾನೊಂದು ದಿವಸ ಅವನು ಹೇಳ್ದ, ಖೂಬ್ ಸುಂದರ್ ಸಾಧು ಅಂತ, ಖೂಬ್ ಸುಂದರ್ ಸಾಧು ಅಂತ. ತಲೆ ಬಳಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಸುಂದರವಾದಂತಹ ಸಾಧು ಈತ. ಬ್ರಹ್ಮಚಾರಿ, ಬ್ರಹ್ಮಚಾರಿ ಸಾಧು ಅಂದ್ರೆ ಸಾಧು ಬ್ರಹ್ಮಚಾರಿ ಎಲ್ಲ ಆಗಿಸ್ತದೆ. ಇವತ್ತಿಗೂ ನನ್ನ ಕಿವಿಯಲ್ಲಿ ಅದು ಮೊಳಗ್ತಾ ಇದೆ. ತಲೆ ಬೋಳಿಸ್ಕೊಂಡ್ರು ಇವನಿಗೆ ಸೌಂದರ್ಯ ಕಾಣ್ತಾ ಇದೆಯಲ್ಲ ಅಂತ. ಮಹಾಮಾಯೆ ಹೇಗೆ ನುಸುಳಿಕೊಂಡು, ಮನಸ್ಸಲ್ಲಿ ನುಸುಳಿಕೊಂಡು ಹೇಗೆ ಕೆಲಸ ಮಾಡ್ತಾ ಇದ್ದಾಳೆ. ಈ ತರ ವಿಕಾರ ಮಾಡಿಕೊಂಡ್ರು ಕೂಡ ಅವನಿಗೆ ಚಂದ ಕಾಣ್ಬೇಕಾದ್ರೆ ಇನ್ನೆಲ್ಲವೂ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಇತ್ತು ಅಂತಂದ್ರೆ ಇನ್ನು ಯಾವ ರೀತಿಯಲ್ಲಿ ಇರಬಹುದು. ಆದ್ರಿಂದ ಈ ಸೌಂದರ್ಯ ಪ್ರಜ್ಞೆ ಅಂತ ಇರ್ತಕ್ಕಂಥದ್ದನ್ನು ಹೋಗಲಾಡಿಸಿಕೊಳ್ಳುವಂತಹದ್ದು ಬಹಳ ಮುಖ್ಯ. ಶ್ರೀರಾಮಕೃಷ್ಣ ಉದಾಹರಣೆ ಕೊಟ್ಟದ್ದು ಎಷ್ಟು ಚೆನ್ನಾಗಿದೆ. ಶ್ರೀರಾಮಕೃಷ್ಣ ಸೌಂದರ್ಯ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ, ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಮಾಡ್ತಾ ಶರೀರದಲ್ಲಿ ಒಂದು ಬಗೆಯ ಹೊಳಪು ಉಂಟಾಗುತ್ತೆ. ಹೊಳಪು, ಆ ಬ್ರಹ್ಮಚರ್ಯದ ತೇಜಸ್ಸು ಅಂತ ಹೇಳ್ತಕ್ಕಂಥದ್ದು ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ಜನರೆಲ್ಲರ ಆಕರ್ಷಣೆ ಅಂತ ಹೇಳ್ತಕ್ಕಂಥದ್ದು ಈ ಸಾಧು ಬ್ರಹ್ಮಚಾರಿಗಳ ಹೊರಗಡೆಯ ಸೌಂದರ್ಯವನ್ನು ನೋಡೋದಕ್ಕೆ ಆಗೋಗ್ಬಿಡ್ತದೆ. ಈ ಶರೀರ ಮನಗಳ, ಈ ಶರೀರದ ಅಂಗಾಂಗಗಳ ಸೌಂದರ್ಯವನ್ನು ನೋಡೋದ್ರಲ್ಲಿಯೇ ಮಗ್ನವಾಗಿದ್ದಂತ ಒಬ್ಬ ಮನುಷ್ಯ ಇದ್ದ ಮದ್ರಾಸ್ನಲ್ಲಿ, ರಾಮಾನುಜಾಚಾರ್ಯರ ಕಾಲದಲ್ಲಿ. ಅವನು ತನ್ನ ಹೆಂಡತಿಯನ್ನ ಬೀದಿಯಲ್ಲಿ ಹೊತ್ಕೊಂಡೇ ತಿರುಗಾಡ್ತಾ ಇದ್ದ. ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ, ತನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ಎತ್ಕೊಂಡು ಹೋಗ್ತಾ ಇದ್ದ ಅವಳನ್ನ. ಏನಪ್ಪ ವಿಚಿತ್ರ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಒಂದಾನೊಂದು ದಿನ ಅವನು ಅದೃಷ್ಟಕ್ಕೋ ಎಂಬಂತೆ ರಾಮಾನುಜಾಚಾರ್ಯರು ಎದುರುಗಡೆ ಸಿಕ್ಕಿದ್ರು. ಕರೆದು ಕೇಳಿದ್ರು, ಏನೋ ಇದು, ಇಷ್ಟೊಂದು ವ್ಯಾಮೋಹ ನಿನಗೆ ನಿನ್ನ ಹೆಂಡತಿಯ ಮೇಲೆ?
ಎತ್ಕೊಂಡೇ ಓಡಾಡ್ತಾ ಇದೆಯಲ್ಲ. ಆಗ ಅವನು ಕೈ ಮುಗಿದು ಹೇಳಿದಂತೆ, ಸ್ವಾಮಿ, ನನ್ನ ಹೆಂಡತಿಯ ಕಣ್ಣುಗಳು ತುಂಬಾ ಚಂದ. ಅವಳು ಆ ಮದ್ರಾಸ್ನಲ್ಲಿ ಹೀಟ್ ಜಾಸ್ತಿ, ಗೊತ್ತಾಯ್ತಲ್ಲ ನಿಮಗೆ, ಬಿಸಿ ನೆಲ ಅಂತ ಇರ್ತಕ್ಕಂಥ ಅದು ಕಾದುಕೊಂಡಿರುತ್ತೆ. ಅದ್ರ ಮೇಲೆ ಅವಳು ನಡೆದಾಡಿದ್ರೆ ಕಣ್ಣೆಲ್ಲ ಹಾಳಾಗ್ತದೆ, ಕೆಂಪಾಗ್ತದೆ. ಆ ಕಣ್ಣಿನ ಸೌಂದರ್ಯ ಕೆಡಬಾರದು ಅಂತ ಅನ್ನೋ ದೃಷ್ಟಿಯಿಂದ ನಾನು ಅವಳನ್ನು ಎತ್ಕೊಂಡು ಓಡಾಡ್ತಾ ಇದ್ದೀನಿ ಅಷ್ಟೇನೆ. ರಾಮಾನುಜಾಚಾರ್ಯರು ಗೊತ್ತಲ್ಲ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, 3 ಜನ ಪ್ರಸಿದ್ಧರಾದಂತಹ, ಜಗತ್ ಪ್ರಸಿದ್ಧರಾದಂತಹ ಆಚಾರ್ಯರು. ತುಂಬಾ ಕರುಣೆ ಉಂಟಾಯ್ತು, ಕರುಣೆ. ಅವನ ಅವಸ್ಥೆಯನ್ನು ಕಂಡು ಕರುಣೆ ಉಂಟಾಯ್ತು, ತಿರಸ್ಕಾರ ಉಂಟಾಗಲಿಲ್ಲ, ಬದಲಾಗಿ ಕರುಣೆ ಉಂಟಾಯ್ತು. ಆ ಕರುಣೆಯಿಂದ ಹೇಳಿದ್ರಂತೆ, ಏನಪ್ಪಾ, ಈ ಕಣ್ಣುಗಳಿಗಿಂತಲೂ ಸುಂದರವಾದ ಕಣ್ಣುಗಳನ್ನು ನಾನು ನಿನಗೆ ತೋರಿಸಿದ್ರೆ ಇದರ ಮೇಲಿನ ಮೋಹವನ್ನು ಬಿಡ್ತೀಯಾ? ಖಂಡಿತ ಬಿಡ್ತೇನೆ ಸ್ವಾಮಿ. ರಾಮಾನುಜಾಚಾರ್ಯರು ಅವನನ್ನ ನೆಟ್ಟಿಗೆ ಮದ್ರಾಸಲ್ಲಿ ಇರ್ತಕ್ಕಂತಹ ಪಾರ್ಥಸಾರಥಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಪಾರ್ಥಸಾರಥಿ ಅಂದ್ರೆ ಶ್ರೀಕೃಷ್ಣ, ಪಾರ್ಥ ಅಂದ್ರೆ ಅರ್ಜುನ, ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡಿದವನು. ಪಾರ್ಥಸಾರಥಿ ಟೆಂಪಲ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಯ ಪಾರ್ಥಸಾರಥಿಗೆ ಮೀಸೆ ಇದೆ, ಅವನು ಸಾರಥಿಯಾಗಿ ಕೆಲಸ ಮಾಡಿದವನು ಎಂಬ ದೃಷ್ಟಿಯಿಂದ ಇರಬಹುದು. ಅದೇನೇ ಇರಲಿ, ಅಲ್ಲಿ ಆ ಪಾರ್ಥಸಾರಥಿಯನ್ನು ಪ್ರಾರ್ಥಿಸಿಕೊಳ್ತಾರೆ, ಪರಮಾತ್ಮ, ನಿನ್ನ ಸುಂದರ ನಯನಾರವಿಂದವನ್ನ ನನ್ನ ಈ ಮನುಷ್ಯನಿಗೆ ತೋರಿಸು, ಅವನನ್ನ ತನ್ನ ಮೋಹದಿಂದ ಬಿಡಿಸು. ಪರಮಾತ್ಮ ಅವನ ಅಪೂರ್ವ ಭಕ್ತನಾದ ರಾಮಾನುಜಾಚಾರ್ಯರ ಮಾತನ್ನು ಕೇಳ್ತಾನೆ, ತನ್ನ ಅದ್ಭುತವಾದಂತಹ ನಯನ ದರ್ಶನವನ್ನು ಮಾಡಿಸ್ತಾನೆ. ನಯನ ದರ್ಶನ ನೋಡ್ತಾನೆ ಆ ಮನುಷ್ಯ, ಬೆಕ್ಕಸ ಬೆರಗಾಗುತ್ತಾನೆ, ಏಕ ಪ್ರಕಾರವಾಗಿ ಅದನ್ನೇ ನೋಡ್ತಾನೆ. ಅವನ ಮನಸ್ಸಿನ ಮೋಹವೆಲ್ಲ ಮೂಲೋತ್ಪಾಟನೆ ಆಗೋಯ್ತು. ರಾಮಾನುಜಾಚಾರ್ಯರ ಪಕ್ಕಾ ಶಿಷ್ಯನಾಗಿ ಅವನು ಪರಿವರ್ತನೆಗೊಳ್ಳುತ್ತಾನೆ. ಪರಮಾತ್ಮನ ಸೌಂದರ್ಯ ಅಂತ ಹೇಳ್ತಕ್ಕಂಥದ್ದು, ಪರಮಾದ್ಭುತವಾದದ್ದು ಅಂತ ಹೇಳ್ತಕ್ಕಂಥ ಅಂಶವನ್ನು ನಮ್ಮ ಮನಸ್ಸಿಗೆ ತಿಳಿಸಿಕೊಡಬೇಕು. ಎಲ್ಲ ಸೌಂದರ್ಯಗಳ ಮೂಲ ಸ್ಥಾನ ಪರಮಾತ್ಮ. ಒಬ್ಬ ಮನುಷ್ಯ ಲಕ್ಷಣವಾಗಿದ್ರೆ ಅವನಲ್ಲಿ ಪರಮಾತ್ಮನ ವಿಶೇಷವಾದ ಅಂಶ ಆವಿರ್ಭಾವಗೊಂಡಿದೆ ಅಂತ ಅರ್ಥ. ಆ ರೀತಿಯಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನನ್ನೇ ಕಾಣುವಂತ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರ ಕಣ್ಣೊಳಗಡೆಯೂ ಕೂಡ ಅದೇ ಪರಮಾತ್ಮನೇ ನೋಡ್ತಾ ಇದ್ದಾನೆ. 2 ಕಣ್ಣುಗಳು ಪರಮಾತ್ಮನ ಕಿಟಕಿ ಅಂತ ಕರೀಲ. ಆ ಕಿಟಕಿಯ ಮೂಲಕ ಅವನು ಹೊರಗಡೆ ಎಲ್ಲ ನೋಡ್ತಾನೆ. ಒಳಗಡೆ ಇರ್ತಕ್ಕಂಥ ಪರಮಾತ್ಮನೇ ಇಲ್ಲಿ ನಿಮ್ಮನ್ನೆಲ್ಲರನ್ನು ನೋಡುವುದು. ನೀವೆಲ್ಲ ಪರಮಾತ್ಮ ಸ್ವರೂಪಿಗಳು ನಮ್ಮನ್ನು ನೋಡುವುದು. ತತ್ವತಃ ಅದು ಅನುಭವ ಇಲ್ಲ ನಮಗೆ, ಆದ್ರಿಂದ ಅದನ್ನು ಭಾವಿಸಬೇಕು. ಆ ಪರಮಾತ್ಮ ಸೌಂದರ್ಯವನ್ನ, ಪರಮಸುಂದರನಾದಂತಹ ಆ ಪರಮಾತ್ಮನನ್ನು ಕಾಣಬೇಕು ನಾನು. ಆ ಸೌಂದರ್ಯದ ಮುಂದೆ ಇನ್ಯಾವ ಸೌಂದರ್ಯ ಅಂತನ್ನುವ ಪಾಠವನ್ನ ನಮ್ಮ ಮನಸ್ಸಿಗೆ ನಾವೇ ಹೇಳಿಕೊಡ್ತಾ ಇರಬೇಕು. ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಇದಕ್ಕೊಂದು ಹುಟ್ಟು, ಇದಕ್ಕೊಂದು ಬೆಳವಣಿಗೆ, ಇದಕ್ಕೊಂದು ಕೊಳವಣಿಗೆ, ಇದಕ್ಕೊಂದು ಸಾವು. ಹುಟ್ಟುವುದು, ಬೆಳೆಯುವುದು, ಕೊಳೆಯುವುದು, ಸಾಯುವುದು. ಎಷ್ಟೇ ಸುಂದರವಾದರೂ ಕೂಡ ಮುದುಕ ಆದ ಮೇಲೆ ಅವನ ಮುಖ ನೋಡೋಕ್ಕಾಗುವುದಿಲ್ಲ. ಮುದುಕಿ ಆದ ಮೇಲೆ ಯಾವ ತರ ಇದ್ದಿತ್ತು. ಇಂತಹ ಶರೀರದಲ್ಲಿ ಯಾವ ಸೌಂದರ್ಯ, ಶಾಶ್ವತ ಸೌಂದರ್ಯವನ್ನು ನೀನು ನಿರೀಕ್ಷಿಸ್ತೀಯ? ಆದ್ರಿಂದ ಓ ಮನಸ್ಸೇ, ಆ ದಿವ್ಯ ಸೌಂದರ್ಯವನ್ನೇ ಅಪೇಕ್ಷಿಸು, 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 ಅಪೇಕ್ಷಿಸು. ಈ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಬಗೆ ಬಗೆಯಾಗಿ ಪಾಠವನ್ನು ಹೇಳಿಕೊಡಬೇಕು. ಲೌಕಿಕವಾದಂಥ ಯಾವುದೇ ಮೋಹಕ್ಕೂ ಸರಿ, ಲೌಕಿಕವಾಗಿ ಬದುಕು, ಆದ್ರೆ ಅದನ್ನೇ ಶಾಶ್ವತ ಅಂತ ಜೋತು ಬೀಳಬೇಡ. ಯಾರೂ ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೋಗೋದಕ್ಕಾಗುವುದಿಲ್ಲ. ಸನ್ಯಾಸಿಗಳು ಮನೆ ಬಿಟ್ರು, ಮಠ ಕಟ್ಕೊಂಡ್ರು, ಏನ್ ಬಿಟ್ರು? ಮೋಹವನ್ನು ಬಿಡಬೇಕಾದ್ದು. ಮೋಹ ಅದನ್ನು ಬಿಟ್ಟಾಗ ಮನುಷ್ಯ ಪರಮಾತ್ಮನ ದಿವ್ಯ ಸೌಂದರ್ಯವನ್ನ, ದಿವ್ಯ ಆನಂದವನ್ನ ಅನುಭವಿಸುವಂತಹ ದಿವ್ಯ ಸ್ಥಿತಿಗೆ ಏರ್ತಾನೆ. ಹೀಗೆ ನಮಗೆ ನಮ್ಮ ಋಷಿಮುನಿಗಳು ಹೇಳಿಕೊಟ್ಟಿದ್ದಾರೆ.
ಓಮಿತ್ಯೇವಂ ಧ್ಯಾಯತ ಆತ್ಮಾನಂ ಸ್ವಸ್ತಿವ ಪಾರಾಯ ತಮಸಃ ಪರಸ್ತಾತ್ ಇತ್ಯಾದಿ ಬೋಧನೆಯನ್ನು ಮಾಡಿದ್ದಾರೆ. ಆ ಬೋಧನೆಗೆ ಅನುಸಾರವಾಗಿ ನಮ್ಮ ಜೀವನವನ್ನ ರೂಪಿಸಿಕೊಳ್ಳುವುದು ನಮಗೇ ಸಂಬಂಧಪಟ್ಟಂತ.